Hi, welcome to all. Today we are going to discuss lesson number 12 Pravasa Hogona from the textbook Savi Kannada for the class 4. Pravasa Hogono, that means let's go for a trip. ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ತೀರ್ಮಾನಿಸಿದರು ಮೀನ್ಸ್ ಡಿಸೈಡೆಡ್. ಬೇಗೂರ್ಸ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ಪ್ರಾಥಮಿಕ ಶಾಲಾ ಮೀನ್ಸ್ ಪ್ರೈಮರಿ ಸ್ಕೂಲ್. ಶಿಕ್ಷಕರು ಮೀನ್ಸ್ ಟೀಚರ್ಸ್. The teachers decided to take the children of Begur's primary school for a trip. ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಟಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು. ಮಕ್ಕಳ ಇಚ್ಛೆಯಂತೆ, that means according to the children's wish. ರೈಲಿನಲ್ಲಿ by train. They are going for a trip to ಶ್ರವಣಬೆಳಗೊಳ. ರೈಲು ನಿಲ್ದಾಣದ ಹತ್ತಿರ, that means near the railway station. So according to the wish of children, they came near the railway station ready to leave for a trip to ಶ್ರವಣಬೆಳಗೊಳ by train. ಶಿಕ್ಷಕರು, ಮಕ್ಕಳೇ, ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ. ನನ್ನ ಹಿಂದೆ, ದಟ್ ಮೀನ್ಸ್ ಬಿಹೈಂಡ್ ಮೀ. ಕೈ ಹಿಡಿದು ಮೀನ್ಸ್ ಹೋಲ್ಡ್ ಯುವರ್ ಹ್ಯಾಂಡ್ಸ್. ಸಾಲಾಗಿ, ದಟ್ ಮೀನ್ಸ್ ಇನ್ ಎ ರೋ. ಸೊ ಟೀಚರ್ ಈಸ್ ಸೇಯಿಂಗ್, ಚಿಲ್ಡ್ರನ್ ಹೋಲ್ಡ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕಮ್ ಇನ್ ಎ ರೋ ಬಿಹೈಂಡ್ ಮೀ. ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ. ನೌ ಲೆಟ್ಸ್ ಗೋ ಇನ್ಸೈಡ್ ದ ರೈಲ್ವೆ ಸ್ಟೇಷನ್. ರೈಲು ನಿಲ್ದಾಣದ, ದಟ್ ಮೀನ್ಸ್ ರೈಲ್ವೆ ಸ್ಟೇಷನ್. ಒಳಗೆ ಮೀನ್ಸ್ ಇನ್ಸೈಡ್. ಶಾಲಿನಿ, ಗುರುಗಳೇ, ಇದೇನು ಇಷ್ಟುದ್ದದ ಜನರ ಸಾಲು ಇದೆ. ಟೀಚರ್, ಶಾಲಿನಿ ಈಸ್ ಆಸ್ಕಿಂಗ್ ಟೀಚರ್, ವಾಟ್ ಈಸ್ ದಿಸ್? ಇಷ್ಟುದ್ದದ, ದಟ್ ಮೀನ್ಸ್ ದರ್ ಇಸ್ ಎ ಲಾಂಗ್ ಲೈನ್. ಜನರ ಸಾಲು ಇದೆ, ದಟ್ ಮೀನ್ಸ್ ದರ್ ಇಸ್ ಎ ಲಾಂಗ್ ಲೈನ್ ಆಫ್ ಪೀಪಲ್. ಶಿಕ್ಷಕರು, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು. ಸೊ ದಟ್ ಈಸ್ ದ ಕ್ಯೂ ಆಫ್ ಪೀಪಲ್ ಸ್ಟ್ಯಾಂಡಿಂಗ್ ಟು ಕಲೆಕ್ಟ್ ದೇರ್ ಟಿಕೆಟ್ಸ್. ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ನಾನು, ಐ ಆಮ್ ಆಲ್ಸೋ ಗೋಯಿಂಗ್ ಟು ಟೇಕ್ ದ ಟಿಕೆಟ್ಸ್ ಫಾರ್ ಆಲ್ ಆಫ್ ಯು. ಥಾಮಸ್, ಗುರುಗಳೇ, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ. ಸೊ ಒನ್ ಸ್ಟೂಡೆಂಟ್ ಈಸ್ ಆಸ್ಕಿಂಗ್ ಟೀಚರ್, ಮಾಸ್ಟರ್, ಆರ್ ದೇ ಆಲ್ ಗೋಯಿಂಗ್ ಫಾರ್ ಎ ಟ್ರಿಪ್ ಲೈಕ್ ಅಸ್? ನಮ್ಮಂತೆಯೇ, ದಟ್ ಮೀನ್ಸ್ ಲೈಕ್ ಅಸ್. ಶಿಕ್ಷಕರು, ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ. ಬೇರೆ ಬೇರೆ ಸ್ಥಳಗಳಿಗೆ, ದಟ್ ಮೀನ್ಸ್ ಡಿಫ್ರೆಂಟ್ ಪ್ಲೇಸಸ್. ಸೊ ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಟು ಟೇಕ್ ಟಿಕೆಟ್ಸ್ ಟು ಗೋ ಟು ಡಿಫ್ರೆಂಟ್ ಪ್ಲೇಸಸ್. ಕೌಸ್ತುಭ, ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡುತ್ತಾರೆ? ಹೇಗೆ ಮೀನ್ಸ್ ಹೌ. ಹೌ ಡು ಯು ಗಿವ್ ದ ಟಿಕೆಟ್ಸ್ ಟು ಆಲ್ ಫ್ರಮ್ ಒನ್ ಪ್ಲೇಸ್? ಶಿಕ್ಷಕರು, ಅಲ್ಲಿ ನೋಡಿ, ಲುಕ್ ದೇರ್. ಟಿಕೆಟ್ ಕೌಂಟರಿನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ. ಲುಕ್ ದೇರ್, ದೇರ್ ಈಸ್ ಒನ್ ಟಿಕೆಟ್ ಕೌಂಟರ್. ಎ ಪರ್ಸನ್ ಈಸ್ ಸಿಟ್ಟಿಂಗ್ ಇನ್ ದ ಟಿಕೆಟ್ ಕೌಂಟರ್ ಆ್ಯಂಡ್ ಗಿವಿಂಗ್ ದ ಟಿಕೆಟ್ಸ್ ಟು ದ ಡಿಫ್ರೆಂಟ್ ಪ್ಲೇಸಸ್ ವಿತ್ ದ ಹೆಲ್ಪ್ ಆಫ್ ಎ ಕಂಪ್ಯೂಟರ್. ಅಬ್ದುಲ್, ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕು ಗುರುಗಳೇ. ಹತ್ತಬೇಕು ಮೀನ್ಸ್ ಬೋರ್ಡ್. ಅಬ್ದುಲ್ ಈಸ್ ಆಸ್ಕಿಂಗ್, ಡು ವಿ ಆಲ್ ಹ್ಯಾವ್ ಟು ಬೋರ್ಡ್ ದ ಟ್ರೈನ್ ಅಟ್ ದ ಸೇಮ್ ಪ್ಲೇಸ್? ಶಿಕ್ಷಕರು, ಇಲ್ಲ ಇಲ್ಲ, ನೋ ನೋ, ಬೇರೆ ಬೇರೆ ರೈಲುಗಳಿಗೆ
ನಿಗದಿತ ಪ್ಲ್ಯಾಟ್ಫಾರ್ಮ್ಗಳಿರುತ್ತವೆ. ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ. ಸೊ there is different trains have different platforms. Train stops there. ಮಕ್ಕಳು, ಗುರುಗಳೇ, ಪ್ಲ್ಯಾಟ್ಫಾರಮ್ ಅಂದರೇನು? ಸೊ ದ ಚಿಲ್ಡ್ರನ್ ಈಸ್ ಆಸ್ಕಿಂಗ್ ವಾಟ್ ಈಸ್ ಮೀನ್ ಬೈ ಎ ಪ್ಲ್ಯಾಟ್ಫಾರ್ಮ್. ಶಿಕ್ಷಕರು, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲ್ಯಾಟ್ಫಾರಮ್ ಎನ್ನುತ್ತಾರೆ. The place where the train is scheduled to arrive, stop and leave. It is known as platform. ಬಂದು ನಿಲ್ಲಲು, that means stop. Then ಹೊರಟಲು, then it should start from there. ಶಾಲಿನಿ, ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು? How to know which train stops at which platform? ಶಿಕ್ಷಕರು, ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ. ದಟ್ ಮೀನ್ಸ್ ರೈಲು ಬರುವ ಮೊದಲು, ಬಿಫೋರ್ ದ ಟ್ರೈನ್ ಅರೈವ್ಸ್, ಧ್ವನಿವರ್ಧಕದಲ್ಲಿ ಆನ್ ಎ ಲೌಡ್ ಸ್ಪೀಕರ್ ಯಾವ ರೈಲು ವಿಚ್ ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಇನ್ ವಿಚ್ ಪ್ಲ್ಯಾಟ್ಫಾರ್ಮ್ ನಿಲ್ಲುತ್ತದೆ ಸ್ಟಾಪ್ಸ್ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ. ಸೊ ವಿ ಗೆಟ್ ದ ಇನ್ಫಾರ್ಮೇಷನ್ ಅಬೌಟ್ ವಿಚ್ ಟ್ರೈನ್ ಸ್ಟಾಪ್ಸ್ ಅಟ್ ವಿಚ್ ಪ್ಲ್ಯಾಟ್ಫಾರ್ಮ್ ಥ್ರೂ ಎ ಲೌಡ್ ಸ್ಪೀಕರ್ ಬಿಫೋರ್ ದ ಟ್ರೈನ್ ಅರೈವ್ಸ್. ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ. That means ಸೂಚಕ ಫಲಕ means notice board. It is also mentioned on the notice board outside. ಮುಖ್ಯ ಶಿಕ್ಷಕರು, ದ ಹೆಡ್ ಮಾಸ್ಟರ್, ಎಲ್ಲರೂ 4ನೇಯ ಪ್ಲ್ಯಾಟ್ಫಾರ್ಮ್ಗೆ ನಡೆಯಿರಿ. ಎವ್ರಿವನ್ ವಾಕ್ ಟು ದ 4th ಪ್ಲ್ಯಾಟ್ಫಾರ್ಮ್. ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ. ಅವರ್ ಟ್ರೈನ್ ವಿಲ್ ಡಿಪಾರ್ಟ್ ಫ್ರಮ್ ದೇರ್. ಶಿಕ್ಷಕರು, ಇಲ್ಲಿ ನೋಡಿ, ಲುಕ್ ಹಿಯರ್. ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ. ಪ್ರಯಾಣಿಕರ ಅನುಕೂಲಕ್ಕಾಗಿ, ಫಾರ್ ದ ಕನ್ವೀನಿಯನ್ಸ್ ಆಫ್ ದಿಸ್ ಪ್ಯಾಸೆಂಜರ್ಸ್, ವಿಶ್ರಾಂತಿ ಕೊಠಡಿ, ದಟ್ ಮೀನ್ಸ್ ದ ರೆಸ್ಟ್ ರೂಮ್, ಲಗೇಜ್ ರೂಮ್, ಶೌಚಾಲಯ ಟಾಯ್ಲೆಟ್, ಕುಡಿಯುವ ನೀರು ಡ್ರಿಂಕಿಂಗ್ ವಾಟರ್, ಹೋಟೆಲ್ ಎಕ್ಸೆಟ್ರಾ ಆರ್ ಅವೈಲಬಲ್. ಬೇಗಂ, ಗುರುಗಳೇ, ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ? ಟೀಚರ್, ವೈ ಆರ್ ದ ಐರನ್ ಬಾರ್ಸ್ ಅರೇಂಜ್ಡ್ ನೆಕ್ಸ್ಟ್ ಟು ಈಚ್ ಅದರ್ ಲೈಕ್ ದಿಸ್? ಕಬ್ಬಿಣದ ಮೀನ್ಸ್ ಐರನ್, ಕಬ್ಬಿಣದ ಕಂಬಿಗಳು, ದಟ್ ಮೀನ್ಸ್ ಐರನ್ ಬಾರ್. ಶಿಕ್ಷಕರು, ಅವು ರೈಲು ಕಂಬಿಗಳು. ದೇ ಆರ್ ದ ಟ್ರೈನ್ ಟ್ರ್ಯಾಕ್ಸ್. ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ದ ಟ್ರೈನ್ ರನ್ಸ್ ಆನ್ ದೋಸ್ ರೈಲ್ಸ್. ಮಕ್ಕಳು, ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೇ ಗುರುಗಳೇ? ಸೊ ದ ಚಿಲ್ಡ್ರನ್ ಆಸ್ಕ್ಡ್, so if the train is to go, there must be a wire, isn't it teacher? ಶಿಕ್ಷಕರು, ಟೀಚರ್, ಹೌದು, ಎಸ್. ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ. ದೇ ಡು ನಾಟ್ ರನ್ ಆನ್ ದ ರೋಡ್ ಲೈಕ್ ದ ಬಸ್ಸಸ್. ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು. ದ ಟ್ರೈನ್ ನೀಡ್ಸ್ ರೈಲ್. ಪಲ್ಲವಿ, ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ? ಇಫ್ ದೇರ್ ವರ್ ರೈಲ್ಸ್, ದ ಟ್ರೈನ್ ವುಡ್ ಹ್ಯಾವ್ ಕಮ್ ಟು ಅವರ್ ಟೌನ್ ಟು, ಈಸ್ಂಟ್ ಇಟ್? ಶಿಕ್ಷಕರು, ಹೌದು ಪಲ್ಲವಿ, ಎಸ್ ಪಲ್ಲವಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ.
ವಾಟ್ ಯು ಆರ್ ಸೇಯಿಂಗ್ ಈಸ್ ಕರೆಕ್ಟ್. ಬೇಗಂ, ಗುರುಗಳೇ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ. ಟೀಚರ್, ಐ ಹ್ಯಾವ್ ನೆವರ್ ಸೀನ್ ಎ ಟ್ರೈನ್ ಬಿಫೋರ್. ಅದರ ಶಬ್ದವನ್ನು ಕೇಳಿರಲಿಲ್ಲ. ಸಿಮಿಲರ್ಲಿ, ಐ ಹ್ಯಾವ್ ನೆವರ್ ಹರ್ಡ್ ದಟ್ ಸೌಂಡ್ ಆಲ್ಸೋ. ಅಬ್ಬಬ್ಬ, ಎಷ್ಟು ಉದ್ದವಿದೆ ಈ ರೈಲು. ಹೌ ಲಾಂಗ್ ಈಸ್ ದಿಸ್ ಟ್ರೈನ್. ಉದ್ದವಿದೆ ಮೀನ್ಸ್ ಲಾಂಗ್, ವೆರಿ ಲಾಂಗ್. ಕೆನ್ನಡಿ, ನಿಮ್ಮದು ಯಾವ ಊರು ಮಕ್ಕಳೇ? ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ? ಸೊ ಒನ್ ಪ್ಯಾಸೆಂಜರ್ ಕೆನ್ನಡಿ ಈಸ್ ಆಸ್ಕಿಂಗ್ ವಿಚ್ ಈಸ್ ಯುವರ್ ಟೌನ್. ದೆನ್ ವೇರ್ ಆರ್ ಯು ಗೋಯಿಂಗ್ ಆನ್ ಫಾರ್ ಎ ಟ್ರಿಪ್? ಕಾವ್ಯ, ನಾವು ಬೇಗೂರು ಶಾಲೆಯವರು. ವಿ ಬಿಲಾಂಗ್ಸ್ ಟು ಬೇಗೂರು ಸ್ಕೂಲ್. ಶ್ರಾವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ. ವಿ ಆರ್ ಗೋಯಿಂಗ್ ಫಾರ್ ಎ ಟ್ರಿಪ್ ಟು ಶ್ರಾವಣ ಬೆಳಗೊಳ. ಕೆನಡಿ, ಹೌದೇ, ಇಸ್ಂಟ್ ಇಟ್? ಎಲ್ಲರೂ ನೋಡಲೇಬೇಕಾದ ಸ್ಥಳ. ಎವ್ರಿ ಒನ್ ಶುಡ್ ಸಿ ದಟ್ ಪ್ಲೇಸ್. ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರಾವಣ ಬೆಳಗೊಳಕ್ಕೆ ಹೋಗಿ ಬಂದವು. ಐ, ರಾಜು ಆ್ಯಂಡ್ ಮಧು ಹ್ಯಾವ್ ಆಲ್ರೆಡಿ ಗೋನ್ ಟು ಶ್ರಾವಣ ಬೆಳಗೊಳ ರೀಸೆಂಟ್ಲಿ. ಅಬ್ದುಲ್, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು. ದಿಸ್ ಈಸ್ ದ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ದಟ್ ಪ್ಲೇಸ್. ಮಧು, ಎಂತಹ ಅದ್ಭುತವಾದ ತಾಣ. ನನಗಂತೂ ತುಂಬ ಖುಷಿಯಾಯಿತು. ಎಂತಹ ಅದ್ಭುತವಾದ ತಾಣ. ವಾಟ್ ಎ ವಂಡರ್ಫುಲ್ ಸೈಟ್. ಐ ವಾಸ್ ವೆರಿ ಹ್ಯಾಪಿ ಟು ಸಿ ದಟ್. ಕೆನಡಿ, ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು. So Kennedy is saying that there is one statue, a monolithic dome statue there, and the natural beauty seen from the top of that hill, they are very beautiful scenery. Our 2 eyes are not enough to see this beauty. ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಕೆನ್ನಡಿ, ಮಧು, ರಾಜು who were listening to the children engaged in a conversation with that children. ಮಕ್ಕಳು, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? Didn't you find any difficulty while climbing the hill? ಬೆಟ್ಟ means hill. ಹತ್ತುವಾಗ while climbing. ಮಧು, ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ. ವೆನ್ ಯು ರೀಚ್ ದ ಟಾಪ್ ಆಫ್ ದ ಹಿಲ್ ಯು ಕ್ಯಾನಾಟ್ ಫೈಂಡ್ ಎನಿ ಡಿಫಿಕಲ್ಟಿ. ಬೇಗಂ, ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ? ಮೆಟ್ಟಿಲು ಮೀನ್ಸ್ ಸ್ಟೆಪ್ಸ್. ಸೊ ಬೇಗಂ ಈಸ್ ಆಸ್ಕಿಂಗ್ ಹೌ ಮೆನಿ ಸ್ಟೆಪ್ಸ್ ಆರ್ ದೇರ್ ಇನ್ ದ ಹಿಲ್. ಮಧು, 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ. ಸೊ ಇಟ್ ಹ್ಯಾಸ್ ರಿಟನ್ ದ್ಯಾಟ್ ದೇರ್ ಆರ್ 650 ಸ್ಟೆಪ್ಸ್. ಕೌಸ್ತುಭ, ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ? ವಾಟ್ ಡಿಡ್ ಯು ಸೀನ್ ಆನ್ ದ ಟಾಪ್ ಆಫ್ ದಟ್ ಹಿಲ್? ಮಕ್ಕಳೇ, ಬೆಳಗೊಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇದರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು. ಚಿಲ್ಡ್ರನ್, ವಿ ಸೋ ದ ಐಡಲ್ಸ್ ಆಫ್ ಭಾರತ ಆ್ಯಂಡ್ ಬಾಹುಬಲಿ. ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ. ಸೀಯಿಂಗ್ ದೋಸ್ ಐಡಲ್ಸ್ ಇಟ್ ವಿಲ್ ಇನ್ಕ್ರೀಸ್ ಅವರ್ ಡಿವೋಷನ್. ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು. ಎ ಸೆನ್ಸ್ ಆಫ್ ಕಾಮ್ ಈಸ್ ಎವಿಡೆಂಟ್ ಆನ್ ದ ಫೇಸಸ್ ಆಫ್ ದೋಸ್ ಐಡಲ್ಸ್.
ಅಲ್ಲಿ ಬಸದಿಗಳು ಸಹ ಇವೆ. ಕಾವ್ಯ. ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ. ಟೀಚರ್, ಟೆಲ್ us about the places they mentioned when we reach there. ಶಿಕ್ಷಕರು. ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನು ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ. We are going there now. I will let you know all very well. ಕಾರ್ತಿಕ್. ಅದೋ ರೈಲು ಬಂದೇ ಬಿಟ್ಟಿತು. Look, the train has come. ರಾಜು. ನಿಧಾನವಾಗಿ ಹೋಗಿ. Go slowly. ಅವಸರ ಬೇಡ. Don't rush. ರೈಲು ಇನ್ನೂ 10 ನಿಮಿಷ ಇಲ್ಲಿ ನಿಲ್ಲುತ್ತದೆ. The train stops here for another 10 minutes. 10 ನಿಮಿಷ means 10 minutes. ಶಿಕ್ಷಕರು. ನಿಲ್ಲಿ. ಸ್ಟಾಪ್. ನಾವು 6ನೇ ಬೋಗಿ ಹತ್ತಬೇಕು. We have to board the 6th ಬೋಗಿ. ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ. Let's see where it stops. ಮಕ್ಕಳು. ಇಲ್ಲಿ ನೋಡಿ ಗುರುಗಳೇ. Look teacher. 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು. The bogie which is written as 6 went ahead. ಶಿಕ್ಷಕರು. ಸರಿ, ಬನ್ನಿ ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ. ಓಕೆ, ಕಮ್, ಲೆಟ್ಸ್ ಗೋ ದೇರ್ ಆ್ಯಂಡ್ ಜಾಯ್ನ್. ಎಲ್ಲರೂ ರೈಲು ಹತ್ತಿದರು. ಎವ್ರಿವನ್ ಬೋರ್ಡೆಡ್ ದ ಟ್ರೈನ್. ಚುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. The train departed with the sound of chuk. So in today's class we have discussed the lesson number 12 പ്രവാസ ഹോഗോണ. സോ ഈ ലെസൺ റീഡ് ചെയ്യാനും അതുപോലെ അതിൻ്റെ മീനിങ്ങും എല്ലാവർക്കും മനസ്സിലായി എന്ന് വിചാരിക്കുന്നു. അപ്പോൾ നെക്സ്റ്റ് ക്ലാസ്സിൽ മറ്റൊരു ലെസൺ നമുക്ക് ഡിസ്കസ് ചെയ്യാം. ഓക്കെ, ബൈ. താങ്ക് യു.